ಇಲ್ಲ, ಉಪಮುಖ್ಯಮಂತ್ರಿ ಈಗ ಇರುವಂತ ಮುಂದೆ ಮುಖ್ಯಮಂತ್ರಿ ಸ್ಥಾನ ಕನಸು ಕಾಣ್ತದೆ. ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್? ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಸಿದ್ದರಾಮಯ್ಯನವ್ರು ಬಿಟ್ಟು ಕೊಟ್ಟರೆ ಇವ್ರು ಆಗ್ಬೇಕಲ್ಲ. ಸಿದ್ದರಾಮಯ್ಯವ್ರು ಬಿಟ್ಟು ಕೊಡೋದಿಲ್ಲ. ನನಗೆ ಕೊನೆಗಾಲ ಅಂತ ಹೇಳಿಬಿಟ್ಟಾರೆ. ಏನಾದರೂ ನಂದು ಎಷ್ಟು ದಿವಸ ಇರ್ತೀನಿ ಅದೇ ಇರಬೇಕಂತ ಅವ್ರದ್ದು ಪಾಪ ಆಸೆ ಇದೆ. ಆ ಆಸೆ ಅವ್ರ ಬಳಿ ಯಾಕೆ ಬರ್ತೈತೆ ಅವ್ರು ಹೇಳಿಬಿಟ್ಟಾರೆ ನಿನ್ನೆ, ಇದು ನನಗೆ ಕಡೆಗಾಲ, ಇನ್ನಂತರೂ ನಾ ಏನಾಗೋದಿಲ್ಲ. ಅದಕ್ಕೆ ಅವ್ರು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ, ಅವ್ರು ಮುಖ್ಯಮಂತ್ರಿ ಆಗೋ ಪ್ರಶ್ನೆ ಇಲ್ಲ. ಏನು ಹೈಕಮಾಂಡ್ ಮುಖಾಂತರ ಆದರೂ ಆಗ್ಬೋದು ಅನ್ನ? ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತೊಗೊಳ್ಳಕ್ಕೆ ಬೇಕಲ್ಲ. ಹೈಕಮಾಂಡ್ ಅನ್ನೋದು ಹೆಚ್ಚು ನಮ್ಮ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಶಾಸಕರು ಹೇಳೋ ಪ್ರಕಾರ ಸಿದ್ದರಾಮಯ್ಯರ ಹಿಂದೆ ಹೆಚ್ಚು ಬೆಂಬಲ ಇದ್ದಾರೆ ಶಾಸಕರು. ಅದ್ಮೇಲೆ ಏನಾದರೂ ತೀರ್ಮಾನ ಕೈಗೊಂಡ್ರೆ ಸಿದ್ದರಾಮಯ್ಯ ಬೇಕಾದ್ರೆ ಪಕ್ಷ ಬಿಟ್ಟು ಹೋದ್ರು ಹೋಗ್ತಾರಾ? ಏನು ಮಾಡ್ತಾರೋ ಅವ್ರಿಗೆ ಅವ್ರ ಮನಸ್ಸಿನಾಗ ಏನಿದೆಯೋ ನಾ ಹೆಂಗೆ ಹೇಳಿಕೆ ಆಗ್ತದೆ. ಆದರೆ ಸಿದ್ದರಾಮಯ್ಯನವರು ಅವರಾಗೆ ಇದನ್ನು ನಿರ್ಣಯ ಮಾಡಿಬಿಟ್ಟಿದ್ದಾರೆ, ನಾವು ಮುಂದುವರಿಬೇಕಂತೇಳಿ. ಅದು ಏನೂ ಆಗೋದಿಲ್ಲ. ಈ ಮೂಢ ಹಗರಣ ಹೊರಬರಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ದಾಖಲೆ ಕೊಟ್ಟಿದ್ರು ಅಂತ ನಿಮ್ಮ ಪಕ್ಷದವ್ರು ಒಂದಷ್ಟು ಜನ ಮಾತಾಡ್ತಾ ಇದ್ರು, ನಿಜಾನ ಅದು? ನೋಡಿ, ಸಿದ್ದರಾಮಯ್ಯನವರು ಪರವಾಗಿರೋರು ಡಿ ಕೆ ಶಿವಕುಮಾರ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಪರವಾಗಿದ್ದರು ನಮಗೆ ಸಿದ್ದರಾಮಯ್ಯ ವಿರುದ್ಧ ಇರುವಂಥ ಪ್ರಕರಣ ಕೊಡ್ತಾರೆ. ನಿಮಗೆ ಕೊಡ್ತಾರೆ? ನಮಗೆ ಒಟ್ಟು ನಮ್ಮ ತಂಡಕ್ಕೆ ಕೊಡ್ತಾರೆ, ವಿರೋಧ ಪಕ್ಷಗಳಿಗೆ. ಯಾರ್ಯಾರು ಕೊಡ್ತಾರೆ ಇನ್ನೊಂದ್ಸರಿ ಹೇಳೋದಾದ್ರೆ? ಯಾರು ಹಂಗೆಲ್ಲ ಹೇಳಕ್ಕೆ ಅಲ್ಲ, ಯಾರಲ್ಲ, ಏನು ಕೊಡ್ತಾರೆ ಅಂತ ಮಾಹಿತಿಗಳು ಇಂತಿಂತ ಹಗರಣ ಮಾಡ್ಯಾರಪ್ಪ ಅವ್ರು ನೋಡಿ ಅವ್ರ ಮ್ಯಾಗೆ ತಾರೆ ಎರಡು ತೊಗೊಂಡು ನಾವು ಹೋರಾಟ ಮಾಡ್ತೀವಿ. ನಂದು ಕೊನೆಯ ಪ್ರಶ್ನೆ ಯತ್ನಾಳ್, ಜನವರಿ ಅಂತ ಹೇಳಿದ್ರಿ, ಜನವರಿವರೆಗೂ ಕಾದ್ ನೋಡಿ ಅಂತ ಹೇಳಿದ್ರಿ. ಅಂದ್ರೆ ಜನವರಿವರೆಗೂ ಕೂಡ ಯತ್ನಾಳ್ ಅವರು ಇದೇ ರೀತಿ ಸೈಲೆಂಟ್ ಆಗಿದೆ, ಅಥವಾ ಜನವರಿವರೆಗೂ ಕೂಡ ಯತ್ನಾಳ್ ವೀಕ್ ಆಗಿರ್ತಾರೆ, ನಂತರ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳ್ಬೋದಾ? ಅವಾಗ ಜನವರಿ ಒಳಗೆ ಏನಾಗ್ತದೆ ಅದ್ರ ಮ್ಯಾಗಿಂದ ನಿರ್ಭರ ಆಗ್ತದೆ, ಅಲ್ಲಿವರೆಗೆ ಏನೂ ಇಲ್ಲ. ಸೊ ಹಂಗಾರೆ ಇವಾಗ ವಿಜೇಂದ್ರ ಜೊತೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳ್ಬೋದು ನಾವು? ವಿಜೇಂದ್ರ ಜೊತೆ ಎಲ್ಲ ಚೆನ್ನಾಗಿ ಎಲ್ಲ ವಿಜೇಂದ್ರ ಸಮಸ್ಯೆ ಎಲ್ಲ ಬಗೆಹರಿದಿದೆ ಅಂತ ಹೇಳ್ಬೋದು ನಿಮ್ದು? ವಿಜೇಂದ್ರ ನಾವು ಅದನ್ನು ಹೇಳೇ ಇಲ್ಲ. ನೀವು ನಮ್ಮ ಬಾಯಾಗ ತುರ್ಕಿದ್ರೆ ನಾ ಏನು ಮಾಡಲಿ? ನಾವು ಎಲ್ಲಿಯೂ ಹೇಳಿಲ್ಲ. ಹೈಕಮಾಂಡ್ ಸುಮ್ಮನೆ ಇರ್ಲಿಕ್ಕೆ ಕೇಳಿದೆ. ಪಕ್ಷದ ಹಿತದೃಷ್ಟಿಯಿಂದ ನಾವು ಸುಮ್ಮನೆ ಇರಬೇಕಂತ ನಿರ್ಣಯ ಮಾಡಿದ್ದೇವೆ. ನೀವು ಒಬ್ಬರೇನಾ ಅಥವಾ ನಿಮ್ಮ ಜೊತೆಯಲ್ಲಿರುವಂತಹ ಎಲ್ಲರೂ ಕೂಡ? ಹಂತ ಹಂತವಾಗಿ ಎಲ್ಲರೂ. ಸೊ ಅಂದ್ರೆ ಅಲ್ಲಿ ಹೈಕಮಾಂಡ್ ಕೊಟ್ಟಂತ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಅಂಡ್ ಟೀಮು ಬೆದರಿದೆ ಅಂತ ಹೇಳ್ಬೋದಾ? ಸೈಲೆಂಟ್ ಆಗಿದೆ ಅಂತ ನೀವು ಹಂಗೆ ಅರ್ಥ ಮಾಡ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಂಗ್ ಅರ್ಥ ಮಾಡ್ಕೋಬೇಕು? ಆ ರೀತಿ ಹೆಂಗ್ ಅರ್ಥ ಮಾಡ್ಬೇಕು? ಯಡಿಯೂರಪ್ಪನವರು ಯತ್ನಾಳವ್ರು ನಮ್ಮವ್ರೆ ಅಂದ್ರ ಮ್ಯಾಗ ಯಡಿಯೂರಪ್ಪನವ್ರು ಬೆದರಿದಾರ, ಅಂಜಿ ಬಿಟ್ಟಿದಾರ? ಆ ಪ್ರಶ್ನೆ ಇಲ್ಲಿ ಬರ್ತದೆ ಅಷ್ಟೇ. ನಮಗೂ ಅದೇ ಆಶ್ಚರ್ಯ ಆಗಿದ್ದು, ಓಪನ್ ಆಗಿ ಹೇಳ್ಬೇಕಂದ್ರೆ ನಮಗೂ ಆಶ್ಚರ್ಯ ಆಗಿದೆ. ಅಂದ್ರೆ ಇಷ್ಟು ದಿನ ಯತ್ನಾಳು ವಿರುದ್ಧ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮಾತಾಡ್ದಂಥವ್ರು, ಯಡಿಯೂರಪ್ಪ ಏಕಾಏಕಿ ಇಲ್ಲ ಅವರು ನಮ್ಮವರೇ, ನಮ್ಮ ಜೊತೆ ಸೇರಿ ಪಾರ್ಟಿ ಕಟ್ಕೊಂಡು ಹೋಗೋಣ ಅಂತ ಹೇಳಿದ್ರು, ಸಾಫ್ಟ್ ಆದ್ರು ಮೊದಲ ಬಾರಿಗೆ. ಸೊ ಅದಕ್ಕೆ ನಾನು ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ವ್ಯಾಖ್ಯಾನ ಏನು ಮಾಡ್ತೀರಿ? ಬೆದರದ್ರ, ಅಂಜದ್ರ? ಇಲ್ಲ ಹೈಕಮಾಂಡ್ ಏನಾದ್ರು ಹೇಳಿರ್ಬೋದಾ? ಹಂಗೆ ನಮಗೂ ಹೈಕಮಾಂಡ್ ಹೇಳಿದೆ. ನೀವು ಹಂಗೆ ಯಡಿಯೂರಪ್ಪನವ್ರಿಗೆ ಹೈಕಮಾಂಡ್ ಹೇಳಿದೆ ಅಂತ ಹೇಳಿದ್ರಲ್ಲ, ಹಂಗೆ ಯತ್ನಾಳ್ ಸುಮ್ಮನೆ ಕುಂಡ್ರಲಿಕ್ಕೆ ಹೈಕಮಾಂಡ್ ಹೇಳಿದೆ. ಇಲ್ಲಿ ಬೆದರಿದ್ರ ಹೆದರಿದ್ರ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಯಡಿಯೂರಪ್ಪ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿರುವಂಥದ್ದು, ಅಥವಾ ಬಗ್ಗೆ ನೋಡಿ, ನಿಮ್ ಹೋರಾಟದ ಅವ್ರ ವಿರುದ್ಧ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತಾಡಬಾರ್ದು ಹೈಕಮಾಂಡ್ ನಮ್ಗೆ ಹೇಳಿದೆ ಅಷ್ಟೇ. ಎಲ್ಲಿವರೆಗೂ ಅಂತ? ಎಲ್ಲಿವರೆಗೂ? ಅದಕ್ಕೇನು ನಿರ್ದಿಷ್ಟ ಅವಧಿಯವರೆಗೆ. ಓಕೆ. ನಿಮ್ಮ ಒಂದು ಡಿಮ್ಯಾಂಡು, ನಿಮ್ಮ ಒಂದು ಬೇಡಿಕೆ, ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಅಭಿಪ್ರಾಯ ಅದು ಇದೇ ರೀತಿ ಇರುತ್ತೋ ಅಥವಾ ಏನೋ ಬದಲಾವಣೆ ಆಗುತ್ತೋ, ಅಥವಾ ಹೈಕಮಾಂಡ್ಗೆ ನೀವು ಹೇಳಿದ ರೀತಿಯಲ್ಲಿ ಒಂದಷ್ಟು ದಿನ ಕಾಯ್ತಿರೋ ಏನಂತ? ಅಂದರೆ ಒಂದಷ್ಟು ಗೊಂದಲ ಇರುವಂಥದ್ದು, ಅಥವಾ ಕಾರ್ಯಕರ್ತರಿಗೆ ಸಮಯಕ್ಕೆ ನಿರ್ಣಯಗಳಾಗ್ತವೆ. ಇನ್ನು ಮುಂದೆ ಜನವರಿ ಒಳಗೆ ಏನಾಗ್ತೈತೆ ಅನ್ನೋಂಥದ್ದು ಈಗ ನಾ ಭವಿಷ್ಯ ಹೇಳೋಕ್ಕಾಗೋದಿಲ್ಲ. ಇನ್ನು ಒಂದು 10 ವರ್ಷ ನಂತರ ಏನಾಗ್ತೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲ, ಉಪಮುಖ್ಯಮಂತ್ರಿ ಈಗ ಇರುವಂಥ ಮುಂದೆ ಮುಖ್ಯಮಂತ್ರಿ ಸ್ಥಾನ ಕನಸು ಕಾಣ್ತದೆ. ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್? ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಸಿದ್ದರಾಮಯ್ಯನವ್ರು ಬಿಟ್ಟು ಕೊಟ್ಟರೆ ಇವ್ರು ಆಗ್ಬೇಕಲ್ಲ. ಸಿದ್ದರಾಮಯ್ಯವ್ರು ಬಿಟ್ಟು ಕೊಡೋದಿಲ್ಲ. ನನಗೆ ಕೊನೆಗಾಲ ಅಂತ ಹೇಳಿಬಿಟ್ಟಾರೆ. ಏನಾದರೂ ನಂದು ಎಷ್ಟು ದಿವಸ ಇರ್ತೀನಿ ಅದೇ ಇರಬೇಕಂತ ಅವ್ರದ್ದು ಪಾಪ ಆಸೆ ಇದೆ. ಆ ಆಸೆ ಅವ್ರ ಬಳಿ ಯಾಕೆ ಬರ್ತೈತೆ ಅವ್ರು ಹೇಳಿಬಿಟ್ಟಾರೆ ನಿನ್ನೆ, ಇದು ನನಗೆ ಕಡೆಗಾಲ, ಇನ್ನಂತರೂ ನಾ ಏನಾಗೋದಿಲ್ಲ. ಅದಕ್ಕೆ ಅವ್ರು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ, ಅವ್ರು ಮುಖ್ಯಮಂತ್ರಿ ಆಗೋ ಪ್ರಶ್ನೆ ಇಲ್ಲ. ಏನು ಹೈಕಮಾಂಡ್ ಮುಖಾಂತರ ಆದರೂ ಆಗ್ಬೋದು ಅನ್ನ? ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತೊಗೊಳ್ಳಕ್ಕೆ ಬೇಕಲ್ಲ. ಹೈಕಮಾಂಡ್ ಅನ್ನೋದು ಹೆಚ್ಚು ನಮ್ಮ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಶಾಸಕರು ಹೇಳೋ ಪ್ರಕಾರ ಸಿದ್ದರಾಮಯ್ಯರ ಹಿಂದೆ ಹೆಚ್ಚು ಬೆಂಬಲ ಇದ್ದಾರೆ ಶಾಸಕರು. ಅದ್ಮೇಲೆ ಏನಾದರೂ ತೀರ್ಮಾನ ಕೈಗೊಂಡ್ರೆ ಸಿದ್ದರಾಮಯ್ಯ ಬೇಕಾದ್ರೆ ಪಕ್ಷ ಬಿಟ್ಟು ಹೋದ್ರು ಹೋಗ್ತಾರಾ? ಏನು ಮಾಡ್ತಾರೋ ಅವ್ರಿಗೆ ಅವ್ರ ಮನಸ್ಸಿನಾಗ ಏನಿದೆಯೋ ನಾ ಹೆಂಗೆ ಹೇಳಿಕೆ ಆಗ್ತದೆ. ಆದರೆ ಸಿದ್ದರಾಮಯ್ಯನವರು ಅವರಾಗೆ ಇದನ್ನು
ನಿರ್ಣಯ ಮಾಡಿಬಿಟ್ಟಿದ್ದಾರೆ. ನಾವು ಮುಂದುವರಿಬೇಕಂತೇಳಿ ಅದೇನೂ ಆಗೋದಿಲ್ಲ. ಈ ಮೂಢ ಹಗರಣ ಹೊರಬರಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ದಾಖಲೆ ಕೊಟ್ಟಿದ್ರು ಅಂತ ನಿಮ್ಮ ಪಕ್ಷದವರು ಒಂದಷ್ಟು ಜನ ಮಾತಾಡ್ತಾ ಇದ್ರು, ನಿಜಾನ ಅದು? ನೋಡಿ, ಸಿದ್ದರಾಮಯ್ಯನವರು ಪರವಾಗಿರೋರು ಡಿ ಕೆ ಶಿವಕುಮಾರ್ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಪರವಾಗಿದ್ದರು ನಮಗೆ ಸಿದ್ದರಾಮಯ್ಯ ವಿರುದ್ಧ ಇರುವಂಥ ಪ್ರಕರಣ ಕೊಡ್ತಾರೆ. ನಿಮಗೆ ಕೊಡ್ತಾರೆ? ನಮಗೆ ಒಟ್ಟು ನಮ್ಮ ತಂಡಕ್ಕೆ ಕೊಡ್ತಾರೆ, ವಿರೋಧ ಪಕ್ಷಗಳಿಗೆ. ಯಾರ್ಯಾರು ಕೊಡ್ತಾರೆ ಇನ್ನೊಂದ್ಸರಿ ಹೇಳೋದಾದ್ರೆ? ಯಾರು ಹಂಗೆಲ್ಲ ಹೇಳಕ್ಕೆ ಅಲ್ಲ, ಯಾರಲ್ಲ, ಏನು ಕೊಡ್ತಾರೆ ಅಂತ ಮಾಹಿತಿಗಳು ಇಂತಿಂತ ಹಗರಣ ಮಾಡ್ಯಾರಪ್ಪ ಅವ್ರನ್ನ ನೋಡಿ ಅವ್ರ ಮ್ಯಾಗೆ ಎರಡು ತೊಗೊಂಡು ನಾವು ಹೋರಾಟ ಮಾಡ್ತೀವಿ. ನಂದು ಕೊನೆಯ ಪ್ರಶ್ನೆ ಯತ್ನಾಳವ್ರೆ, ಜನವರಿ ಅಂತ ಹೇಳಿದ್ರಿ, ಜನವರಿವರೆಗೂ ಕಾದ್ ನೋಡಿ ಅಂತ ಹೇಳಿದ್ರಿ. ಅಂದ್ರೆ ಜನವರಿವರೆಗೂ ಕೂಡ ಯತ್ನಾಳವರು ಇದೇ ರೀತಿ ಸೈಲೆಂಟ್ ಆಗಿದೆ, ಅಥವಾ ಜನವರಿವರೆಗೂ ಕೂಡ ಯತ್ನಾಳ್ ವೀಕ್ ಆಗಿರ್ತಾರೆ, ನಂತರ ಸ್ಟ್ರಾಂಗ್ ಆಗ್ತಾ ಅಂತ ಹೇಳ್ಬೋದಾ? ಅವಾಗ ಜನವರಿ ಒಳಗೆ ಏನಾಗ್ತದೆ ಅದ್ರ ಮ್ಯಾಗಿಂದ ನಿರ್ಭರ ಆಗ್ತದೆ, ಅಲ್ಲಿವರೆಗೆ ಏನೂ ಇಲ್ಲ. ಸೊ ಹಂಗಾರೆ ಇವಾಗ ವಿಜೇಂದ್ರ ಜೊತೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳ್ಬೋದು ನಾವು? ವಿಜೇಂದ್ರ ಜೊತೆ ಎಲ್ಲ ಚೆನ್ನಾಗಿ ಎಲ್ಲ ವಿಜೇಂದ್ರ ಸಮಸ್ಯೆ ಎಲ್ಲ ಬಗೆಹರಿದಿದೆ ಅಂತ ಹೇಳ್ಬೋದು ನಿಮ್ದು? ವಿಜೇಂದ್ರ ನಾವು ಅದನ್ನು ಹೇಳೇ ಇಲ್ಲ. ನೀವು ನಮ್ಮ ಬಾಯಾಗ ತುರ್ಕಿದ್ರೆ ನಾ ಏನು ಮಾಡಲಿ? ನಾವು ಎಲ್ಲಿಯೂ ಹೇಳಿಲ್ಲ. ಹೈಕಮಾಂಡ್ ಸುಮ್ಮನೆ ಇರ್ಲಿಕ್ಕೆ ಕೇಳಿದೆ. ಪಕ್ಷದ ಹಿತದೃಷ್ಟಿಯಿಂದ ನಾವು ಸುಮ್ಮನೆ ಇರಬೇಕಂತ ನಿರ್ಣಯ ಮಾಡಿದ್ದೇವೆ. ನೀವು ಒಬ್ಬರೇನಾ ಅಥವಾ ನಿಮ್ಮ ಜೊತೆಯಲ್ಲಿರುವಂತಹ ಎಲ್ಲರೂ ಕೂಡ? ಹಂತ ಹಂತವಾಗಿ ಎಲ್ಲರೂ. ಸೊ ಅಂದ್ರೆ ಅಲ್ಲಿ ಹೈಕಮಾಂಡ್ ಕೊಟ್ಟಂತ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಅಂಡ್ ಟೀಮು ಬೆದರಿದೆ ಅಂತ ಹೇಳ್ಬೋದಾ? ಸೈಲೆಂಟ್ ಆಗಿದೆ ಅಂತ ನೀವು ಹಂಗೆ ಅರ್ಥ ಮಾಡ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಹೆಂಗೆ ಅರ್ಥ ಮಾಡ್ಕೋಬೇಕು? ಆ ರೀತಿ ಹೆಂಗೆ ಅರ್ಥ ಮಾಡ್ಬೇಕು? ಯಡಿಯೂರಪ್ಪನವರು ಯತ್ನಾಳವ್ರು ನಮ್ಮವ್ರೆ ಅಂದ್ರ ಮ್ಯಾಗ ಯಡಿಯೂರಪ್ಪನವ್ರು ಬೆದರಿದ್ದಾರ, ಅಂಜಿ ಬಿಟ್ಟಿದಾರ? ಆ ಪ್ರಶ್ನೆ ಇಲ್ಲಿ ಬರ್ತದೆ ಅಷ್ಟೇ. ನಮಗೂ ಅದೇ ಆಶ್ಚರ್ಯ ಆಗಿದ್ದು, ಓಪನ್ ಆಗಿ ಹೇಳ್ಬೇಕು, ನಮಗೂ ಆಶ್ಚರ್ಯ ಆಗಿದೆ. ಅಂದ್ರೆ ಇಷ್ಟು ದಿನ ಯತ್ನಾಳು ವಿರುದ್ಧ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮಾತಾಡ್ದಂಥವ್ರು, ಯಡಿಯೂರಪ್ಪ ಏಕಾಏಕಿ ಇಲ್ಲ ಅವರು ನಮ್ಮವರೇ, ನಮ್ಮ ಜೊತೆ ಸೇರಿ ಪಾರ್ಟಿ ಕಟ್ಕೊಂಡು ಹೋಗೋಣ ಅಂತ ಹೇಳಿದ್ರು, ಸಾಫ್ಟ್ ಆದ್ರು ಮೊದಲ ಬಾರಿಗೆ. ಸೊ ಅದಕ್ಕೆ ನಾನು ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ವ್ಯಾಖ್ಯಾನ ಏನು ಮಾಡ್ತೀರಿ? ಬೆದರದ್ರ, ಅಂಜದ್ರ? ಇಲ್ಲ ಹೈಕಮಾಂಡ್ ಏನಾದ್ರು ಹೇಳಿರ್ಬೋದಾ? ಹಂಗೆ ನಮಗೂ ಹೈಕಮಾಂಡ್ ಹೇಳಿದೆ. ನೀವು ಹಂಗೆ ಯಡಿಯೂರಪ್ಪನವ್ರಿಗೆ ಹೈಕಮಾಂಡ್ ಹೇಳಿದೆ ಅಂತ ಹೇಳಿದ್ರಲ್ಲ, ಹಂಗೆ ಯತ್ನಾಳಿಗೆ ಸುಮ್ಮನೆ ಕುಂಡ್ರಲಿಕ್ಕೆ ಹೈಕಮಾಂಡ್ ಹೇಳಿದೆ. ಇಲ್ಲಿ ಬೆದರಿದ್ರ ಹೆದರಿದ್ರ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಯಡಿಯೂರಪ್ಪ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿರುವಂಥದ್ದು, ಅಥವಾ ಅದ್ರ ಬಗ್ಗೆ ನೋಡಿ, ನಿಮ್ ಹೋರಾಟ ಅವ್ರ ವಿರುದ್ಧ ತಾನೆ? ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತಾಡಬಾರ್ದು ಹೈಕಮಾಂಡ್ ನಮ್ಗೆ ಹೇಳಿದೆ ಅಷ್ಟೇ. ಎಲ್ಲಿವರೆಗೂ ಅಂತ? ಎಲ್ಲಿವರೆಗೂ? ಅದಕ್ಕೇನು ಅನಿರ್ದಿಷ್ಟ ಅವಧಿಯವರೆಗೆ. ಓಕೆ. ನಿಮ್ಮ ಒಂದು ಡಿಮ್ಯಾಂಡು, ನಿಮ್ಮ ಒಂದು ಬೇಡಿಕೆ, ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಅಭಿಪ್ರಾಯ ಅದು ಇದೇ ರೀತಿ ಇರುತ್ತೋ ಅಥವಾ ಏನೋ ಬದಲಾವಣೆ ಆಗುತ್ತೋ, ಅಥವಾ ಹೈಕಮಾಂಡ್ಗೆ ನೀವು ಹೇಳಿದ ರೀತಿಯಲ್ಲಿ ಒಂದಷ್ಟು ದಿನ ಕಾಯ್ತಿರೋ ಏನಂತ? ಅಂದರೆ ಒಂದಷ್ಟು ಗೊಂದಲ ಇರುವಂಥದ್ದು, ಅಥವಾ ಕಾರ್ಯಕರ್ತರಿಗೆ ಸಮಯಕ್ಕೆ ನಿರ್ಣಯಗಳಾಗ್ತವೆ. ಇನ್ನು ಮುಂದೆ ಜನವರಿ ಒಳಗೆ ಏನಾಗ್ತೈತೆ ಅನ್ನೋಂಥದ್ದು ಈಗ ನಾ ಭವಿಷ್ಯ ಹೇಳೋಕ್ಕಾಗೋದಿಲ್ಲ. ಇನ್ನು ಒಂದು 10 ವರ್ಷ ನಂತರ ಏನಾಗ್ತೈತೆ ಅನ್ನೋದು ನನಗೆ ಗೊತ್ತಿಲ್ಲ.